ರೈತರಿಗೆ ಆಧುನಿಕ ಕೃಷಿ ಪದ್ಧತಿಗಳು, ತಾಂತ್ರಿಕ ಜ್ಞಾನ ಹಾಗೂ ಉತ್ತಮ ಗುಣಮಟ್ಟದ ಬೆಳೆ ಉತ್ಪಾದನೆ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಆನೇಕಲ್ ತಾಲೂಕಿನ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೊಪ್ಪಹಳ್ಳಿ ಗ್ರಾಮದಲ್ಲಿ ರೈಸ್ ಇನ್ ಶೈನ್ ಕಂಪನಿ ವತಿಯಿಂದ ಗ್ರೋವರ್ಸ್ ಫೀಲ್ಡ್ ಡೇ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ರೈಸ್ ಇನ್ ಶೈನ್ ಕಂಪನಿಯು ಕಸಿ ಮಾಡಿದ ಜರ್ಬರ ಹೂವಿನ ತಳಿಯನ್ನು ಸೊಪ್ಪಹಳ್ಳಿ ಗ್ರಾಮದ ರೈತರಿಗೆ ನೀಡಿದ್ದು, ಇನ್ನು ರೈತರು ತಮ್ಮ ಭೂಮಿಯಲ್ಲಿ ಜರ್ಬರ ಹೂವಿನ ತಳಿಯನ್ನು ಉತ್ತಮವಾಗಿ ಬೆಳೆದಿದ್ದು, ಇಂದು ಆನೇಕಲ್ ತಾಲೂಕು ಹಸಿರು ಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ಪದಾಧಿಕಾರಿಗಳು ಮತ್ತು ರೈತರು ಸೊಪ್ಪಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ರೈತರು ಬೆಳೆದ ಜರ್ಬರ ಹೂವಿನ ತಳಿಯನ್ನು ವೀಕ್ಷಣೆ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ರೈತರು ಕೃಷಿಯಲ್ಲಿ ವೈಜ್ಞಾನಿಕ ಹಾಗೂ ಆಧುನಿಕ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರಿಂದ ಉತ್ಪಾದಕತೆ ಹೆಚ್ಚಿಸುವುದರ ಜೊತೆಗೆ ರೈತರ ಆದಾಯವನ್ನು ಸುಧಾರಿಸಲು ಸಾಧ್ಯವಾಗುತ್ತದೆ ಎಂಬುದನ್ನು ತಜ್ಞರು ತಿಳಿಸಿಕೊಟ್ಟರು. ಹಾಗೆಯೇ ರೈತರಿಗೆ ಬೆಳೆಗಳ ವೈಜ್ಞಾನಿಕ ನಿರ್ವಹಣೆ, ಉತ್ತಮ ಇಳುವರಿ ಪಡೆಯುವ ವಿಧಾನಗಳು, ಮಣ್ಣು ಮತ್ತು ನೀರಿನ ಸಮರ್ಪಕ ಬಳಕೆ, ಬೆಳೆ ಸಂರಕ್ಷಣೆ ಹಾಗೂ ಆಧುನಿಕ ಕೃಷಿ ತಂತ್ರಜ್ಞಾನಗಳ ಕುರಿತು ತಜ್ಞರು ಮಾಹಿತಿ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ರೈಸ್ ಇನ್ ಶೈನ್ ಕಂಪನಿಯ ಎಂಡಿ ಶ್ರೀಮತಿ ಡಾಕ್ಟರ್ ಭಾಗ್ಯಶ್ರೀರವರು ಮತ್ತು ಶ್ರೀಕಾಂತ್ ಬೊಲ್ಲಪೆಲ್ಲಿ, ರಫೀಕ್, ಬಾಲಾ ಶಿವಪ್ರಸಾದ್, ಭವಿನ್, ಆನೇಕಲ್ ತಾಲೂಕು ಹಸಿರು ಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೋನು ಮಡಿವಾಳ ಸೋಮಣ್ಣ, ಉಪಾಧ್ಯಕ್ಷ ಲೋಕೇಶ್ ರೆಡ್ಡಿ, ಕಾರ್ಯದರ್ಶಿ ಮೋಹನ್, ನಿರ್ದೇಶಕರುಗಳಾದ ರಾಜಗೋಪಾಲ್ ರೆಡ್ಡಿ, ಅಶೋಕ್ ಕುಮಾರ್, ಬಾಬುರೆಡ್ಡಿ, ಮಧುಗೌಡ, ರಾಮಕೃಷ್ಣಪ್ಪ, ಮಲ್ಲೇಶ್ ರೆಡ್ಡಿ, ವೆಂಕಟೇಶ್, ಕೀರ್ತನ, ಸೊಪ್ಪಹಳ್ಳಿ ಮಂಜುನಾಥ್ ರೆಡ್ಡಿ, ಎಸ್ ಗೋಪಾಲರೆಡ್ಡಿ, ಹಂದಿನಹಳ್ಳಿ ರಮೇಶ್ ರೆಡ್ಡಿ, ರೈತ ಮುಖಂಡರಾದ ಲೋಹಿತ್ ಮತ್ತು ಲಿಂಗಾಪುರ ಮಂಜು, ಆನಂದ್ ರೆಡ್ಡಿ ಮತ್ತು ರೈತರು ಭಾಗವಹಿಸಿದರು.
ಸಮಸ್ಯೆಗಳು ಎಂಥದ್ದು ವೆರೈಟಿ ಹೇಗೆ ಮಾಡ್ತಾ ಇದೆ ಅನ್ನೋದು ನಮ್ಮ ಒಂದು ಫೀಡ್ಬ್ಯಾಕ್ ತೊಗೊಂಡೋಗಿ ಅವರು ಆ ವೆರೈಟೀಸ್ನ ಇನ್ನೂ ಬೆಟರ್ ಏನು ಮಾಡ್ಬೋದು ಅನ್ನೋದು ಅವ್ರಿಗೂ ಒಂದು ಅವಗಾಹನೆ ಬರುತ್ತೆ. ಬಟ್ ಒಂದು ಹೇಳಬೇಕು ಅಂತ ಹೇಳಿದರೆ ಮೇಡಮ್ ಭಾಗ್ಯಶ್ರೀ ಪೇಟಲ್ ಮೇಡಮು ಏನೇ ಇರಲಿ ರೈತರು ಆ ವೆರೈಟೀಸ್ ಆಗಲಿ ಅವ್ರು ಕೊಟ್ಟ ಮೇಲೆ ಅವ್ರು ಹೆಂಗೆ ಬೆಳೆದರೆ ಉದ್ಧಾರ ಆಗ್ತಾರೋ ಆರ್ ಬೆಟರ್ ಬರುತ್ತೆ. ಅವ್ರಿಗೆ ಏನು ವೆರೈಟೀಸ್ ಕೊಡಬೇಕು ಅನ್ನೋದು ಅವರು ಪ್ರತಿಯೊಂದಿನ ದುಡ್ಡು ಮಾಡೋದಕ್ಕೋಸ್ಕರ ಅವ್ರು ಯಾವತ್ತೂ ನಾನು ಒಂದು 20 ವರ್ಷದಿಂದ ಮೇಡಮ್ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ಯಾವತ್ತೂ ಆಗಲಿ ಒಂದು ರೈತರು ಹೇಗೆ ಇಂಪ್ರೂವ್ಮೆಂಟ್ ಆದರೆ ಅವ್ರ ಫ್ಯಾಮಿಲಿಯಲ್ಲಿ ಅವರು ಮುಂದಕ್ಕೆ ಬರೋದಕ್ಕೆ ಏನೇನು ಮಾಡಬೇಕು, ಅಲ್ಲಿ ಏನೇನು ಕಂಪ್ನಿಗಳಲ್ಲಿ ಸಮಸ್ಯೆಗಳಿದೆ, ಯಾವ ವೆರೈಟೀಸ್ ತಂದರೆ ಏನು. ಈಗ ನಾವು ಒಂದು ಅಪ್ರಿಷಿಯೇಟ್ ಮಾಡಬೇಕು ರೈಸ್ ಆ್ಯಂಡ್ ಶೈನ್ ಏನಂತ ಹೇಳಿದ್ರೆ, ಈಗ ಬೇರೆ ವೆರೈಟೀಸ್ ಏನೇ ಇದ್ರೇನು ನಾವು ಯಾವ ಕಂಪ್ನಿಯದು ಬೆಳೆದ್ರೇನು ಅವ್ರು ಭಾರಿ ಫಾರಿನಲ್ಲಿ ಬೆಳೆದು ಅಲ್ಲಿ ಅವ್ರ ನೆಲೆ ಮೇಲೆ ಬೆಳೆದು ನಮಗೆ ಇಲ್ಲಿಗೆ ತಂದ ಮೇಲೆ ಈ ನೆಲೆಯಲ್ಲಿ ಸೆಟ್ ಆಗುತ್ತಾ ಇಲ್ಲ ಅನ್ನೋದು ಗೊತ್ತಾಗಲ್ಲ. ಸುಮಾರು ಫೇಲ್ಯೂರ್ಸ್ ಇದೆ. ಬಟ್ ನಾವೆಲ್ಲರೂ ಒಂದೇ ಒಂದು ಕಂಪನಿ ಯಾವುದನ್ನ ಇದೆಯಂದರೆ ರೈಸ್ ಆ್ಯಂಡ್ ಶೈನ್ ವೆರೈಟೀಸ್ಗೋಸ್ಕರ ಕೋಟ್ಯಾಂತರ ರೂಪಾಯಿ ಕೊಟ್ಬಿಟ್ಟು ಆ ಕಲ್ಚರ್ನೆಲ್ಲ ಪರ್ಚೇಸ್ ಮಾಡಿ ನಮ್ಮ ನೆಲೆಯಲ್ಲಿ ಇಂಡಿಯನಲ್ಲಿ ಇಲ್ಲಿ ಬೆಳೆದುಬಿಟ್ಟು ನಮ್ಮ ರೈತರಿಗೆ ಅನುಕೂಲ ಆಗೋಂಥ ವೆರೈಟೀಸ್ನಿ ಬ್ರೀಡಿಂಗು ನಮ್ಮ ಇಂಡಿಯಾದಲ್ಲಿ ಇಲ್ಲಿ ಬೆಳೆದುಬಿಟ್ಟು ಕೊಡಬೇಕನ್ನೋ ಅವರ ಒಂದು ಸಾಧನೆ ಇದೆ ನೋಡಿ. ನಮ್ಮೆಲ್ಲರೂ ಕಷ್ಟ ಗೊತ್ತಾಗಲ್ಲ ಅದು. ಯಾಕಂದರೆ ಅದು ಚಿಕ್ಕ ಅಮೌಂಟ್ ಅಲ್ಲ, ಕೋಟ್ಯಾಂತರ ರೂಪಾಯಿ. ಇವಾಗ ನಾವು ಅನ್ಕೊಂತೀವಿ ಒಂದು ಗಿಡ ನಾವು ಒಂದು 30 ರೂಪಾಯಿ 40 ರೂಪಾಯಿಗೆ ತೊಗೊಂಡು ನಾವು ಬೆಳೆದಿದ್ದೀವಿ ಹೋಯ್ತು ಅಂತ. ಒಂದು ವೆರೈಟಿಗೆ 100 ಕೋಟಿ ಕೊಟ್ಬಿಟ್ಟು ತಂದಿಲ್ಲಿ ಅದು ಫೇಲ್ಯೂರ್ ಆಗಿದ್ರೆ ಅವ್ರಿಗೆ ಒಂದೂ ಬರಲ್ಲ. ಬಟ್ ಆಗಲೂ ಅವ್ರು ಯಾವತ್ತೂ ಆ ನಿರುತ್ಸಾಹ ತೋರಿಸಿಲ್ಲ. ಯಾವ ವೆರೈಟೀಸ್ ತಂದರೆ ನಮ್ಮ ಫಾರ್ಮರ್ಗೆ ಇನ್ನೂ ಬೆಟರ್ ಆಗುತ್ತೆ, ಏನನ್ನಾಗಲಿ ನನ್ನ ದುಡ್ಡು ಹೋದರೆ ಪರವಾಗಿಲ್ಲ, ಯಾವತ್ತೂ ದುಡ್ಡನ್ಕೋಸ್ಕರ ಬೆಲೆ ಕೊಟ್ಟಿಲ್ಲ ಅವರು. ವೆರೈಟೀಸನ್ನು ತಡಿಬೇಕು, ಯಾವ ವೆರೈಟಿ ಈ ಒಂದು ಪ್ರೊಡಕ್ಷನ್ ಬರಬೇಕು, ಲೈಫ್ ಬರಬೇಕು ಅನ್ನೋ ಒಂದು ಉದ್ದೇಶದಿಂದಾನೇ ಸುಮಾರು ವೆರೈಟೀಸ್ ತಂದು ನಮಗೆ ಕೊಡ್ತಾ ಇರೋದ್ರಿಂದ ನಾನು ಆ್ಯಕ್ಚುಲಿ ನಮ್ಮ ಒಂದು ರೈತರ ಪರವಾಗಿ ಅವರು ತುಂಬ ಥ್ಯಾಂಕ್ಸ್ ಹೇಳಬೇಕು. ವಿ ಶುಡ್ ಥ್ಯಾಂಕ್ ಯು ಮ್ಯಾಮ್, ಬಿಕಾಸ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ಐ ಆಮ್ ಟೆಲಿಂಗ್ ಯು ಇನ್ ಇಂಗ್ಲೀಷ್ ನೌ. You are the person who has brought all these varieties to India and doing on the Indian soil, testing all these varieties and supported farmers in a big way to see the success. You are not seeing the face of money, you are seeing the face of farmers' smile. We really thank you very much. Without any second thought, we really thank you very much, Rise and Shine, and we want all your support like this to continue our relationship with the farmer community. And you are only person who has done this. We really thank you once again, ma'am. And ಈಗ ಇನ್ನೊಂದು ಹೇಳ್ಬೇಕಂತ ಹೇಳಿದರೆ, ನಮ್ಮ ಆನೇಕಲ್ ರೈತರು ಆಗಲಿ ನಮ್ಮ ಸೋಮಣ್ಣವರಾಗಲಿ ಎಲ್ಲ ನಾವು ಆವಾಗ ಮಾತಾಡಿದಾಗ ನಾವು ರೈತರಾಗಿ ಒಂದು ಯೂನಿಟಿಯಾಗಿ ಇದ್ರೇ ಏನನ್ನ ಸಾಧಿಸೋಕ್ಕಾಗುತ್ತೆ. ನಾವು ಸುಮಾರು ಸಾರಿ ಮಾತಾಡಿದಾಗ ಏನೇ ಆಗಲಿ ಒಂದು ಇಂಡಿವಿಜುವಲ್ ರೈತ ಹೋಗಿ ಮಾತಾಡಿದರೆ ಯಾರು ಕೇಳಲ್ಲ, ಯಾರಿಗೂ ಕಿವಿಗೆ ಹತ್ತಲ್ಲ. ಅವ್ರ ಹತ್ರ ನಾವು ಸುಮಾರು ಸಾರಿ ಸಿಕ್ಕಿದಾಗೆಲ್ಲ ರೈತರು ಬಾಬಣ್ಣವರಾಗಲಿ ಮಂಜು ಆಗಲಿ ಮಧು ಆಗಲಿ ಇಂಥ ಮಾತಾಡಿದಾಗ ಇಲ್ಲ ಒಂದು ಒಗ್ಗಟ್ಟಾಗಿದ್ರೇ ಏನನ್ನ ಒಂದು ಸಮಸ್ಯೆಗೆ ಪರಿಹಾರ ಕಡಿಬೋದು, ಇಲ್ಲ ನಮ್ಮ ವಾಯ್ಸ್ ಯಾರನ್ನ ಕೇಳ್ಕೊಳ್ಳೋಕ್ಕೂ ಒಂದು ಆಸ್ಕಾರ ಇರುತ್ತೆ. ಅದರಲ್ಲಿ ನಿಮ್ಮ ಒಂದು ಅಸೋಸಿಯೇಷನ್ ಫಾರ್ಮ್ ಆಗಿದ ಮೇಲೆ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ಬೋದು, ಅದರಲ್ಲಿ ಮನಸ್ಪರ್ಧೆಗಳು ಏನೇನಿದ್ರೇನು ತೆಗೆದು ಆಚೆಗೆ ಹಾಕ್ರಿ. ಯಾಕಂದರೆ ಯಾರನ್ನು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಬಟ್ ಈಗ ಅವರವುಗಳು ಏನೇ ಆಗಲಿ ಒಂದು ಒಗ್ಗಟ್ಟಾಗಿ ಒಂದು ಸಮಸ್ಯೆನೇ ಮುಂದಕ್ಕೆ ತೊಗೊಂಡೋಗಿ ಇಷ್ಟೊಂದು ಇನ್ಫಾರ್ಮೇಷನ್ ಆಗಲಿ ಏನೋ ಒಂದು ಪ್ರಯತ್ನ ಅವ್ರು ಪಡ್ತಾ ಇದ್ದಾರೋ ಅವ್ರ ಸಹಕಾರ ಕೊಡಲಿ. ಈಗ ಸುಮಾರು ಸಾರಿ ನಾವು ಏನು ಅನ್ಕೊಂತೀವಿ, ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ರೆಜೆನ್ಸಿ ಸಂಸ್ಥೆಯ ಮಾಲೀಕರಾದಂಥ ಡಾಕ್ಟರ್ ಭಾಗ್ಯಶ್ರೀ ಪಾಟೀಲ್ ಮೇಡಮ್ ಅವರು, ಅದೇ ರೀತಿ ನಮ್ಮ ಪ್ರಗತಿಪರ ರೈತರಾದಂಥ ಶ್ರೀಕಾಂತ್ ಬೌಳಪಲ್ಲಿಯವರೇ, ಹಾಗೆಯೇ ನಮ್ಮ NHPನ ನಿರ್ದೇಶಕರಾದಂಥ ಬಾಲಸರ್, ಹಾಗೆ ರೆಜೆನ್ಸಿ ಕಂಪನಿಯ ಮೇಜರ್ ಶ್ರವಣ ಸರ್, ಹಾಗೆ ನಮ್ಮ ಹಸಿರುಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷರಾದಂಥ ಲೋಕೇಶ್ವರಿ ಅವರೇ, ಹಾಗೆ ನಮ್ಮ ರಫೀ ಸರ್ ಅವರೇ, ನಮ್ಮ ಪ್ರಸನ್ನ ಕುಮಾರ್ ಅವರೇ. ಹಾಗಾಗಿ ಇವತ್ತು ಈ ಸೊಪ್ಪಳ್ಳಿ ಗ್ರಾಮದ ಒಂದು ತೋಟ ಪಾರೀಕ್ಷತೆಗಾದಂಥ ರೈತರಾದಂಥ ಸೋಮಶೇಖರ್ ರೆಡ್ಡಿ ಅವರೇ, ಮುಂತಾದ ಮಂಜು ಅವರೇ, ಇಲ್ಲಿ ನಮ್ಮ ಸಂಸ್ಥೆಯ ನಿರ್ದೇಶಕರು ಎಲ್ಲ ಇದ್ದಾರೆ. ಅವ್ರಿಗೂ ಕೂಡ ನಾನು ಆರ್ಥಿಕವಾಗಿ ಸ್ವಾಗತ ಕೊಡಿಸ್ತೀನಿ. ಭಾಳ ಮುಖ್ಯವಾಗಿ ನಮ್ಮ ರೈತ ಅವರು
ನಮ್ಮ ರೈತ ಸ್ನೇಹಿತರಿದ್ದಾರೆ, ಅವ್ರಿಗೂ ಕೂಡ ನಾನು ಕಳಿಸ್ತಿದ್ದೀನಿ. ಈ ದಿನ ರೆಜೆನ್ಸಿ ಕಂಪ್ನಿಯವರು ನಮ್ಮ ಈ ಸೊಪ್ಪಳ್ಳಿ ಆನೇಕಲ್ ತಾಲೂಕಿನ ಆನೇಕಲ್ ಪಟ್ಟಣದ ಒಂದು ಸೊಪ್ಪಳ್ಳಿ ಗ್ರಾಮದಲ್ಲಿ ಒಂದು ಈ ರೆಜೆನ್ಸಿ ಕಂಪ್ನಿಯ ಏನೋ ಒಂದು ಸಸಿಗಳು ಏನು ಜರ್ಬಾರ ಸಸಿ ಹಿಡಿಯುತ್ತಲ್ಲ ಅದನ್ನು ಪ್ರಾತ್ಯಕ್ಷಿಕವಾಗಿ ಇಲ್ಲಿ ನಾಟಿ ಮಾಡಿ ಇವತ್ತು ಇದನ್ನು ಈ ಕ್ಷೇತ್ರ ಪ್ರಾತ್ಯಕ್ಷಿಕೆಯನ್ನು ಮಾಡಿಸಿ ಈ ನಮ್ಮ ಜನಗಳಿಗೆ ಯಾವುದು ರೆಜೆನ್ಸಿ ಕಂಪ್ನಿ ಎಲ್ಲಿ ಸಿಗತಕ್ಕಂಥ ಒಂದು ಉತ್ತಮ ಗಿಡಗಳನ್ನು ನಾವು ಬೆಳಿಬೋದು ಅನ್ನೋದನ್ನು ಒಂದು ತೋರಿಸ್ಕೊಂಡಿದ್ದಾರೆ. ಸುಮಾರು ಇದೇ ಥರದ ಕಂಪ್ನಿಗಳಿದ್ದಾವೆ. ಆ ಕಂಪ್ನಿಗಳಲ್ಲಿ ಕೆಲವು ಏನಾಗಿದೆ ಅದರ ತಕ್ಕಂಥ ನಾವು ಕೆಲವು ಸಸಿಗಳು ಅಥವಾ ವೆರೈಟಿಗಳು ನಮ್ಮಲ್ಲಿ ರೈತರಿಗೆ ನಷ್ಟವನ್ನು ಉಂಟು ಮಾಡೋಂಥ ಪರಿಸ್ಥಿತಿಗೆ ತಲುಪಿದೆ. ಈಗ ನೋಡಿದಾಗ ರೆಜೆನ್ಸಿ ಕಂಪನಿಯವರು ನಮಗೆ ಉತ್ತಮವಾಗಿ ಕಾಣಿಸ್ತಾ ಇದೆ. ಇದನ್ನು ರೈತರು ಬೆಳೆಬಹುದು ಅನ್ನೋದು ಒಂದು ಇದಿದೆ. ಇದೆಲ್ಲ ಒಂದು ಇವತ್ತು ಬಂದು ತಾವುಗಳೆಲ್ಲ ನೋಡಿದ್ದೀರಾ. ಯಾವ ಒಂದು ಕಂಪನಿಗಳನ್ನು ನಾವು ಸಸಿಗಳನ್ನು ನೀಡಿರ್ಬೋದು ಅಥವಾ ನಾವು ಬೆಳೆಗಳನ್ನು ಬೆಳಿಬೋದು ಅನ್ನೋದನ್ನು ನೀವು ಮನದಟ್ಟು ಮಾಡ್ಕೊಂಡಿರ್ತೀರಾ. ಇದನ್ನು ನಿಮ್ಮ ಒಂದು ರೈತರ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ಏರ್ಪಡಿಸಬೇಕು ಅಂತ ಹೇಳಿಬಿಟ್ಟು ಆ ಕಂಪನಿಯವರು ನಮ್ಮಲ್ಲಿ ಕೇಳಿದಾಗ ಆ ಕಂಪನಿಯ ಸಹೋದರದಿಂದ ಇಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಆನೇಕಲ್ ತಾಲೂಕು ಹಸಿರುಮನೆ ಬೆಳೆಗಾರ ಸಂಘದ ವತಿಯಿಂದ ಕೂಡ ಹಾಗೇನೆ ಮಂಜು ಅವರು ಮುಂದಿನಿಂದ ತನ್ನ ಕಂಪನಿಯ ಒಬ್ಬ ಮಧ್ಯವರ್ತಿಯಾಗಿ ಕೂಡ ಕೆಲಸ ಮಾಡ್ತಾಯಿದ್ರು. ಇವರೆಲ್ಲ ಒಂದು ಸಹಕಾರದಿಂದ ನಮ್ಮ ರೈತರ ಸಹಕಾರದಿಂದ ಇವತ್ತು ನಾವು ಇಲ್ಲಿ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮನ ಮಾಡೋಕ್ಕೆ ಒಂದು ಅವಕಾಶ ಆಯಿತು. ಅದು ತಾವೆಲ್ಲ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೀರಾ. ತಮ್ಮೆಲ್ಲರಿಗೂ ನನ್ನ ಉತ್ಪೂರ್ವಕ ವಂದನೆಗಳನ್ನು ನಾನು ಹೊಂದಿಸ್ತೇನೆ. ನಮ್ಮ ಶ್ರೀಕಾಂತ್ ಸರ್ ಹೇಳ್ತಾ ಇದ್ರು, ಆನೇಕಲ್ಲು ಹಸಿರುಮನೆ ಬೆಳೆಗಾರ ಸಂಘ ಕಾರ್ಯಕ್ರಮದ ಅದನ್ನು ಇನ್ನೂ ನಾವು ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ಅದನ್ನು ಕೈ ಬಲಪಡಿಸಿದ್ದಾದರೆ ಅವ್ರು ಹೇಳಿದ್ರಲ್ಲಿ ಯಾವುದೇ ರೀತಿಯ ಒಂದು ಇದಿರ್ತದೆ, ಅವ್ರು ಹೇಳಿದ್ರಲ್ಲಿ ಒಂದು ಉರುಳಿರ್ತದೆ. ದಯವಿಟ್ಟು ನೋಡಿ, ಸಂಸ್ಥೆಯ ಏಳಿಗೆಗೋಸ್ಕರ ತಾವುಗಳೆಲ್ಲ ಕೈ ಜೋಡಿಸಿ ನಾನು ಮತ್ತೊಮ್ಮೆ ಆ ಸಂಸ್ಥೆಯ ಪರವಾಗಿ ನಾನು ನಿಮ್ಗೆ ಹಂಗೆಲ್ಲನೂ ಮನವಿ ಮಾಡಿಕೊಳ್ತಾ ನನ್ನ మాటను ముగిస్తాను. భాగ్యశ్రీ పటేల్ మేడం గారిని వచ్చి మన ఫ్లోరికల్చర్ ఇండస్ట్రీలో మన అందరికీ పెద్ద తల్లి లాంటి వాళ్ళు. వాళ్ళకి డబ్బులు సంపాదించాలనుకుంటే ఎన్నో బిజినెసెస్ ఉన్నాయి చేసేదానికి, చాలా విషయాల్లో డబ్బులు సంపాదించుకోవచ్చు. కానీ ఈ ఫ్లవర్స్, ఈ ఇండస్ట్రీస్ డెవలప్ చేసి మన రైతుల్ని బాగా చూడాలి. మన దేశంలో ఉండే రైతులందరూ కొంచెం అంటే మనము రాగి, వడ్లు, చెరుకు ఇట్లాంటి పంటలు చేస్తే దీంట్లో వచ్చినంత ఇన్కమ్ అంటే మనీ చూడలేము దాంట్లో. మరి ఫ్లోరికల్చర్ ఇండస్ట్రీ, కమర్షియల్ హార్టికల్చర్ అనే దాంట్లో ఇది వచ్చి మంచి రెవెన్యూ జనరేట్ చేస్తుంది. ఒక ఎకరాకి మనము జెబ్రా కల్టివేట్ చేస్తే ఆల్మోస్ట్ 30-40 లక్షల రూపాయలు రెవెన్యూ అనేది చూస్తూ ఉంటాం ఎవ్రీ ఇయర్. సో ఇలాంటి ఇండస్ట్రీలో మన రైతుల్ని బాగా చేసేదానికి ఆ రైసేషన్ కంపెనీ వాళ్ళు చాలా రిస్క్ ఎత్తుకున్నారు. హండ్రెడ్స్ ఆఫ్ క్రోర్స్, మన శ్రీకాంత్ అన్న చెప్పినట్టు హండ్రెడ్స్ ఆఫ్ క్రోర్స్ వాళ్ళు ఇన్వెస్ట్ చేసి ఫారిన్ కంపెనీ దగ్గర నుంచి దానికి కావాల్సిన పేటెంట్స్, లైసెన్స్, కల్చర్స్ అన్నీ తెచ్చి ఇండియన్ సాయిల్లో టెస్ట్ చేసి మన రైతులకి ఏది అనుకూలమవుతుందో దాన్ని మాత్రమే రైతులకు ఇచ్చి మనకి సపోర్ట్ చేస్తున్నారు. ఆ విషయం ఎత్తుకుంటే నేను చెప్పినట్టు మన అందరికీ ఒక తల్లిలా ఉండి ఈ ఫ్లోరికల్చర్ ఇండస్ట్రీ వాళ్ళు ఇండియాలో నడిపిస్తున్నారు. సో దానికోసం మన రైతుల సరుకుగా వాళ్ళకి ఒక థ్యాంక్స్ చెప్పుకుంటాను. నెక్స్ట్ మన సోమన్న గారు అసోసియేషన్, సోమన్న శ్రీకాంత్ అన్న ఇద్దరు ఒక అసోసియేషన్ జరిపించేదంటే అది చాలా చిన్న విషయం కాదు, చాలా పెద్ద విషయము. ఒక ఆఫీస్లో పెద్ద కార్పొరేట్ కంపెనీలో వచ్చి సిస్టమ్స్, రూల్స్, సాఫ్ట్వేర్లు, టెక్నాలజీని పెట్టుకొని ఒక సిస్టమేటిక్గా పోతూ ఉంటారు. ఆ రూల్స్ని వాళ్ళు ఎవరు బ్రేక్ చేయరు, అది ఒక డిఫరెంట్గా ఉంటుంది. కానీ మనం రైతులు, మన లోకల్ అసోసియేషన్స్ వచ్చినప్పుడు లెక్కలేని ప్రాబ్లమ్స్ వస్తూ ఉంటాయి, రోజుకు ఒక కొత్త ప్రాబ్లమ్స్ వస్తూ ఉంటుంది. వాళ్ళు అసోసియేషన్ జరిపిస్తూ ఉన్నారంటే వాళ్ళ సొంత బెనిఫిట్ కోసమో వాళ్ళ ఇంటి కోసమో సంపాదించి ఎత్తుకోబోయేదాని కోసం రాలేదు. వాళ్ళు వచ్చేది రైతుల కోసమో, ఇక్కడ ఉండే మన రైతాంగం అందరినీ డెవలప్ చేసి ఒక స్టేజ్కి తోడుకోపోవాలి, మనము బాగుండాలి, మన చుట్టూ ఉండే వాళ్ళందరూ బాగుండాలని చెప్పి వాళ్ళు ముందుకు వచ్చి వర్క్ చేస్తారు. సో అలా వర్క్ చేసిన వాళ్ళకి మనం సపోర్ట్గా ఉండి వాళ్ళకి ఏమేమి కావాలో బ్యాకప్ సపోర్ట్ ఏమి ఇవ్వాలా, వాళ్ళు పిలిచినప్పుడు మీటింగ్ పోయేది, గవర్నమెంట్ రిప్రజెంటేషన్ ఇచ్చేకపోయినప్పుడు గవర్నమెంట్ ఆఫీసులకు పోయేది, అన్ని మీటింగ్లు మిస్ కాకుండా అటెండ్ చేసేది, ఇలాంటి సపోర్ట్ చేసుకొని వస్తే మన టీం వర్క్ ఎక్కువైతుంది. టీం వర్క్ ఎక్కువైతే ఆటోమేటిక్గా మన డిమాండ్స్ ఏముందో అన్నిటికీ స్టేట్ ఆర్ సెంట్రల్ గవర్నమెంట్, అన్ని గవర్నమెంట్లు మనం చెప్పింది వింటారు. సో ఆ టీం వర్క్ అనేది ఇక్కడ నుంచి స్టార్ట్ అయితే చాలా బాగుంటుంది. ఆనేకల్ గ్రీన్ హౌస్ గ్రోయర్స్ అసోసియేషన్, ఫ్లవర్ గ్రోయర్స్ అసోసియేషన్ అంతా కలిపి
సో మూడవ పాయింట్ ఏమంటే ఎన్హెచ్బిలో ఇప్పుడు రీసెంట్గా కొత్తగా చేంజెస్ వచ్చింది. కొందరు కోపంగా ఉన్నారు, కొందరు ఖుషీగా ఉన్నారు, రకరకాలుగా ఉండాలి. సో దాని గురించి డిస్కషన్స్ పోతా ఉంది. మన సోమన్న, శ్రీకాంత్ అన్న, అదే మరిగా అగ్రిప్లాస్ట్, గ్రీన్ హౌస్ మ్యానుఫ్యాక్చర్ అసోసియేషన్స్ అందరూ డిస్కషన్స్ చేస్తూ ఉన్నారు. ఆ డిస్కషన్స్ అయిన తర్వాత ఫైనల్ రిప్రజెంటేషన్ అనేది ఆల్రెడీ పంపించున్నారు. సెంట్రల్ మినిస్టర్ శివరాజ్ సింగ్ చౌహాన్ గారికి, ఎండి గారికి అందరికీ పంపించున్నారు. దానికి మీటింగ్ నెక్స్ట్ స్టెప్ బై స్టెప్ మీటింగ్ వస్తుంది. వచ్చినప్పుడు దాంట్లో ఏమేమి చేంజెస్ కావాలని అడుగుతున్నారు, దాంట్లో ఎంత మాత్రం అయితే అంత మాత్రం వస్తుంది. అట్ ప్రెసెంట్ 50% సబ్సిడీలోంచి 35% తక్కువ చేస్తున్నారు. ఆ ఫ్యామిలీ డెఫినేషన్ అది కొంచెం మార్చున్నారు. గవర్నమెంట్ ఎంప్లాయీస్, సెక్రటరీస్ లెవెల్స్లో ఉండేవాళ్ళు వాళ్ళకంతా సబ్సిడీ తీసుకోకూడదు అని చెప్పి కొన్ని రూల్స్ ఫాలో చేస్తారు, ఇప్పుడు ఇష్యూ చేస్తున్నారు. బట్ రైతులు ముఖాంతరంగా అది వచ్చి కొందరు అక్సెప్ట్ చేస్తారు, కొందరు అక్సెప్ట్ చేయలేదు. ఇట్లా మల్టిపుల్ ఒపీనియన్స్ ఉంది. ఇంకా ఒక 15-20 డేస్ పోతే అందరికీ ఒక ಕ್ಲಾರಿಟಿ అనేది ವಸ್ತುಂದೆ. ಸೊ ఇక్కడ ಮೀಟಿಂಗ್ వచ్చి ಇಲ್ಲಿ ಬಂದಿರತಕ್ಕಂಥ ರೈತ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತ. ನಾನು ಸುಮಾರು 20 ವರ್ಷದಿಂದ ಈ ಆನೇಕಲ್ ತಾಲೂಕಿನಲ್ಲಿ HR ಟ್ರೇಡರ್ಸ್ ರಫಿ ಅವರು ಮತ್ತು ನಾವು ಜೊತೆಯಾಗಿ ಸುಮಾರು ಪ್ರಾಜೆಕ್ಟ್ಗಳನ್ನು ಮಾಡಿಕೊಟ್ಟಿದ್ದೀವಿ. ಸೊ ಸ್ಟಾರ್ಟಿಂಗು ನಮ್ಮ ಆವಡದೇನಹಳ್ಳಿ ವೆಂಕಟೇಶ್ ರೆಡ್ಡಿ ಅವ್ರದ್ದು ಒಂದು 4 ಎಕರೆ ಗ್ರೀನ್ ಹೌಸ್ ಮಾಡಿದ್ವಿ 20 ವರ್ಷ ಹಿಂದೆ. ಆಗ ಬರೀ 25 ಲಕ್ಷ ಸಬ್ಸಿಡಿ ಇತ್ತು. ಅವ್ರದ್ದು ಪ್ರಾಜೆಕ್ಟ್ ಕಾಸ್ಟು ಆಲ್ಮೋಸ್ಟ್ 1.5 ಕೋಟಿ ಇತ್ತು. ಸಿಂಡಿಕೇಟ್ ಬ್ಯಾಂಕಲ್ಲಿ ಅವರು ಲೋನ್ ತೊಗೊಂಡು ಧೈರ್ಯ ಮಾಡಿ ಪ್ರಾಜೆಕ್ಟ್ ಶುರು ಮಾಡಿದ್ರು. ಅದಾದ ತಕ್ಷಣವೇ ನಮ್ಮ ಉಪಾಧ್ಯಕ್ಷರು ಲೋಕೇಶ್ ರೆಡ್ಡಿ ಅವರು ಮತ್ತು ದೊಡ್ಡಾಗಡೆ ಸುಬ್ಬಣ್ಣ ಅವರು ಅವರೆಲ್ಲ ತುಂಬ ಹೆಚ್ಚಿನ ಪ್ರದೇಶದಲ್ಲಿ ಹಸಿರು ಮನೆಯನ್ನು ನಿರ್ಮಾಣ ಮಾಡಿ ಸಹಾಯಧನಗಳನ್ನು ತಗೊಂಡಿದ್ರು. ಹೀಗೆ ಅದು ಹಲವಾರು 25 ಲಕ್ಷದಿಂದ 50 ಲಕ್ಷ ಆಯಿತು. ಅದಾದಮೇಲೆ 56 ಲಕ್ಷ ಆಯಿತು. ಮತ್ತು ಈಗ 1 ಕೋಟಿ ಮ್ಯಾಕ್ಸಿಮಮ್ ಅಂತ ಮಾಡಿದ್ರು. ಈಗ ಇರೋ ಸಂದರ್ಭದಲ್ಲಿ ಏನಾಗಿದೆ, ಪರಿಸ್ಥಿತಿ ಏನಾಗಿದೆ ಅಂದರೆ ಈಗ ಸುಮಾರು 200 ಕೋಟಿಯಷ್ಟು ಸಬ್ಸಿಡಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿರೋದು ರಿಲೀಸ್ ಮಾಡಬೇಕು. ಪ್ಲಸ್ ಒಂದು 500ರಿಂದ 600 ಕೋಟಿಯಷ್ಟು GOC ಅಂದರೆ ಗ್ರಾಂಟ್ ಆಫ್ ಕ್ಲಿಯರೆನ್ಸ್ ಅದು ಇಶ್ಯೂ ಮಾಡಿದ್ರೆ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದಾರೆ. ಈ ಪಾಲಿಸಿ ಚೇಂಜ್ ಆಗುತ್ತೆ ಅಂತೇಳಿ, ಚೇಂಜ್ ಮಾಡಬೇಕು ಅಂತೇಳಿ. ಈ ಪಾಲಿಸಿ 50ರಿಂದ 35% ಏನಕ್ಕೆ ಮಾಡಿದ್ರು ಅದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಆಮೇಲೆ ಈ ಫ್ಯಾಮಿಲಿ ಅನ್ನೋ ಒಂದು ಡೆಫಿನೇಷನ್ ಚೇಂಜ್ ಮಾಡಿ ಏನಾಗಿದೆ, ಮುಂಚೆ ಗಂಡ ಹೆಂಡತಿ ಮತ್ತು ಮೈನರ್ ಚಿಲ್ಡ್ರನ್ನ ಒಂದು ಯೂನಿಟ್ ಅಂತ ಮಾಡಿದ್ರು ಫ್ಯಾಮಿಲಿಯಲ್ಲಿ. ಈಗ ಗಂಡ ಹೆಂಡತಿ, ತಂದೆ ತಾಯಿ, ಮಕ್ಕಳು, ಸೊ ಒಂದು ದೊಡ್ಡ ಒಂದು ಕುಟುಂಬ ವ್ಯವಸ್ಥೆನ ಒಂದು ಹಿರಿದಾಗಿ ಮಾಡಿದ್ದಾರೆ, ಹಿಗ್ಸಿದ್ದಾರೆ. ಹಾಗಾಗಿ ಆ ಕುಟುಂಬದಲ್ಲಿ ಯಾರೇ ಒಬ್ಬರು ಸಬ್ಸಿಡಿ ತೊಗೊಂಡಿದ್ರು ಅವ್ರಿಗೆ ಮತ್ತೆ ಸಬ್ಸಿಡಿ ಕೊಡೋದಿಲ್ಲ ಅಂತ ಒಂದು ಪಾಲಿಸಿ ಮಾಡಿದ್ದಾರೆ. ಎರಡನೇದು, ಈಗ ಮ್ಯಾಕ್ಸಿಮಮ್ ಸಬ್ಸಿಡಿ 100 ಲ್ಯಾಕ್ಸ್ ಇದ್ರೂ ನೀವು ಪ್ರಥಮ ಬಾರಿಗೆ ಒಂದು 25 ಲಕ್ಷನೋ 30 ಲಕ್ಷನೋ 50 ಲಕ್ಷನೋ ತೊಗೊಂಡಿದ್ರೆ 1 ಟೈಮ್ ಅಂತ ಮಾಡಿದ್ದಾರೆ. ಸೊ ನೀವು ಒಂದೇ ಸರಿ 1 ಕೋಟಿನಾದ್ರು ತೊಗೋಬೋದು, ಅಥವಾ 30 ಲಕ್ಷ 40 ಲಕ್ಷನಾದರೂ ತೊಗೊಳ್ಬೋದು. ಅದು ಮಲ್ಟಿಪಲ್ ಟೈಮ್ಸ್ ಅಂದರೆ ಹಲವಾರು ಬಾರಿ ನೀವು ಅದನ್ನು ಅಪ್ಲೈ ಮಾಡೋದಿಲ್ಲ, 2 ಸರಿ 3 ಸರಿ ಅನ್ನೋ ಥರ ಮಾಡಿದ್ದಾರೆ. ಸೊ ಇದು ಒಳ್ಳೆಯದು. ಬಿಕಾಸ್ ಈಗ ಒಬ್ಬೊಬ್ಬ ಮಕ್ಕಳು ಅವರು ಇಂಡಿಪೆಂಡೆಂಟ್ ಇರ್ತಾರೆ. ಗಂಡ ಹೆಂಡತಿ ಮಕ್ಕಳಿರ್ಲಿ, ತಂದೆ ತಾಯಿನ ತೆಗಿಬೇಕು. ಸೊ ಅವರು ಸಪ್ರೇಟ್ ಯೂನಿಟ್ ಆಗ್ತಾರೆ. ಇಫ್ ದೇ ಹ್ಯಾವ್ ಟು ಸಪ್ರೇಟ್ ಇಟ್ ಔಟ್ ಮೇಡಮ್. ನೌ ವಾಟ್ ಫ್ಯಾಮಿಲಿ ಡೆಫಿನೇಷನ್ ದೇ ಆರ್ ಡೂಯಿಂಗ್ ಈಸ್ wife or husband, then parents, then children. If any one of the person in the family has taken the subsidy, no one is eligible. So that is quite harsh. Suppose in a family, if a father is having 4 or 5 children, if father or son has taken, then nobody is eligible in the family. Then it narrows down the beneficiary. So that becomes a major problem for expansion. ಸರ್ ಏನೋ ಹೇಳಬೇಕು ಅಂತಿದ್ವಿ, ಬರಲಿಲ್ಲ ಮಾಡಲೇ ಬರಲಿಲ್ಲ. सेंट्रल मिनिस्टर की NHB MD की सेक्रेटरी ಅಗ್ರಿಕಲ್ಚರು ಎಲ್ಲರಿಗೂ ನಾವು ಮೇಲಲ್ಲಿ ಕಳಿಸಿದ್ದೀವಿ, ಪೋಸ್ಟಲಲ್ಲಿ ಕಳಿಸಿದ್ದೀವಿ, ಅಪಾಯಿಂಟ್ಮೆಂಟು ಕೇಳಿದ್ದೀವಿ. ಈಗ ನೀವು ಹೇಳಿರೋಂಥ ಪಾಯಿಂಟು ನಾವು ಇದು ವ್ಯಾಲಿಡ್ ಪಾಯಿಂಟ್ ಅಲ್ಲ, 100% ವ್ಯಾಲಿಡ್ ಪಾಯಿಂಟು. ಈಗ ನಮ್ಮ ತಂದೆ ತೊಗೊಂಡ್ರು, ನಮ್ಮ ತಾತೆ ತೊಗೊಂಡ್ರು ಅಂದರೆ ನಾನು ಎಲಿಜಿಬಲ್ ಆಗಲ್ಲ ಅಂತ ಹೇಳಿದರೆ ಅದು ಗೌರ್ಮೆಂಟ್ ಪಾಲಿಸಿನಲ್ಲೇ ಅದು ತುಂಬ ರಾಂಗ್. ಈಗ ಇದು ಏನಕ್ಕೆ ಬಂದಿದೆ, ಯಾವುದೋ ಒಂದು ಸ್ಟೇಟಲ್ಲಿ ಒಂದು ಮಿನಿಸ್ಟರ್ ಮಾಡಿರೋಂಥ ಕೆಲಸಕ್ಕೆ ಎಲ್ಲ ರೈತರನ್ನ ಅನಿಸೋದು ಅದು ಕಷ್ಟ ಅಲ್ಲ ಅಂತಾನೆ ನಾವೆಲ್ಲ ಡಿಟೇಲ್ಡ್ ಲೆಟರ್ ನಿನ್ನೆ ಎಲ್ಲರಿಗೂ ಕಳಿಸಿದ್ವಿ. ಇದ್ರ ಮೇಲೆ
ಒಂದು ಅಪಾಯಿಂಟ್ಮೆಂಟ್ ಕೊಟ್ಟು ಇನ್ನೂ ಒಂದು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಬಟ್ ಈ ಪಾಲಿಸಿನ ವಿಡ್ರಾ ಮಾಡಬೇಕು, ಯಾವುದೈತೆ ಈ ಫ್ಯಾಮಿಲಿ ಸ್ಟ್ರಕ್ಚರ್ ತೊಗೊಂಡಿದ್ದಾರೋ ಅದನ್ನು 100% ಇದು ಮಾಡಬೇಕು. 50% ಏನಿದೆ ತಂದಿದ್ದಾರೋ ಅದನ್ನು ಮತ್ತೆ 35% ತರಬಾರ್ದು, 50% ಇರಬೇಕು. ಫಾರ್ಮರ್ನಲ್ಲಿ ಅವ್ರು ಜಡ್ಜ್ಮೆಂಟ್ ಮಾಡಲಿ, ಯಾರು ರಿಯಲ್ ಫಾರ್ಮರ್ಸ್ಗೆ ಯಾರಿಗೂ ತೊಂದರೆ ಆಗಬಾರ್ದು. ಯಾರೋ ಒಂದು ಪೊಲಿಟಿಕಲ್ ಫ್ಯಾಮಿಲಿನೋ ಪೊಲಿಟಿಕಲ್ ಗ್ರೀವೆನ್ಸಲ್ಲಿ ಯಾರ ಮಾಡಿರ್ತಾರೋ ಅವ್ರು ನೀವು ಸಾರ್ಟ್ ಔಟ್ ಮಾಡ್ಕೊಳ್ಳಿ. ನಮ್ಮ ರೈತರಿಗೆ ಮಾತ್ರ ಈ ಥರ ಮಾಡಬಾರ್ದು ಅಂತ ಒಂದು 100% ಅಬ್ಜೆಕ್ಷನ್ ಇನ್ನೇ ಹೋಗಿದೆ. ನೀವು ನೋಡಿರ್ಬೋದು, ಎಲ್ಲರ ಹತ್ರ ಇನ್ಪುಟ್ಸ್ ತೊಗೊಂಡು ಒಂದು ಪ್ರೆಸೆನ್ಸ್ ಕೊಟ್ಟಿದ್ದೀನಿ. ನಾನು ಆ ಲೆಟರು ನಿಮ್ಗೆ ಶೇರ್ ಮಾಡ್ತೀನಿ. ನೀವು ಇನ್ನೂ ಏನೇನೋ ಪಾಯಿಂಟ್ಸ್ ಆ್ಯಡ್ ಮಾಡಬೇಕಂದ್ರೆ ಆಲ್ವೇಸ್ ಮತ್ತೆ ಅದನ್ನು ಸೇರಿಸಿ ಇವಾಗ ನಾವು ಬರೆದಿರೋ ಪಾಯಿಂಟ್ಸ್ని ನಾವು ಶೇರ್ ಮಾಡ್ತೀನಿ. ಅದ್ರ ಮೇಲೆ ನಾನು ಇನ್ನೂ ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ, ಆನೇಕಲ್ ಅಸೋಸಿಯೇಷನ್ನಿ ಈಗ ರೈತರು ಯಾರನ್ನ ಅದು ಮಾಡ್ಬೋದು. ನಮ್ಮ ಅಸೋಸಿಯೇಷನ್, ನಿಮ್ಮ ಅಸೋಸಿಯೇಷನಿಂದನೂ ಒಂದು ಲೆಟರ್ ಮಾಡಿ, ನಾನು ಇಮೇಲ್ ಐ ಡಿ ಅದೆಲ್ಲ ಕೊಡ್ತೀನಿ, ನೀವು ಒಂದು ಮಾಡಿ. ಇಲ್ಲಾಂದ್ರೆ ನನಗೆ ಕೊಡಿ, ನಿಮ್ಮ ಅಟ್ಯಾಚ್ಮೆಂಟು ನಾನು ಅಲ್ಲಿ ಕಳಿಸ್ತೀನಿ. ಯಾಕಂದರೆ ಅದು ಒಂದು ರೈತರು ಪ್ರೆಷರ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಈಗ ನಾನು ತೊಗೊಂಡಿದ್ದೀನಿ, ನನಗೆ ಬೆನಿಫಿಷರಿ ಇಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ರೇನು ಕರೆಕ್ಟ್ ಅಲ್ಲ. ಯಾರೋ ಹೊಸಬ್ರು ಬರ್ತಾ ಇರ್ತಾರೋ, ಇದು ಜನರೇಷನ್ಸ್ ಟುಗೆದರ್ ಇಂಡಸ್ಟ್ರಿ ನಡಿಬೇಕು, ಅವ್ರಿಗೆಲ್ಲ ಅನುಕೂಲ ಮಾಡೋಂಗೆ ನಾವು ಮಾಡಿಕೊಡೋಣ. ಮತ್ತು ಈಗ ಆನೇಕಲ್ ತಾಲೂಕಿನಲ್ಲಿ ಸುಮಾರು ಕಮರ್ಷಿಯಲ್ ಬ್ಯಾಂಕ್ಗಳು ಮುಂದೆ ಬರ್ತಾ ಇದ್ದಾರೆ ಲೋನ್ ಕೊಡೋದಕ್ಕೆ, ವಿತೌಟ್ ಎನಿ ಕೊಲ್ಯಾಟ್ರಲ್ ಸೆಕ್ಯೂರಿಟಿ, ಜಮೀನು ಆಧಾರದ ಮೇಲೆ ಕೊಡ್ತಾ ಇದ್ದಾರೆ. ಹಾಗಾಗಿ ಈಗ ಹೊಸ ರೈತರು ಯಾರು ಇದ್ದರೆ ಸಿಂಡಿಕೇಟ್ ಬ್ಯಾಂಕು, ಕೆನರಾ ಬ್ಯಾಂಕು ಮತ್ತು ಬ್ಯಾಂಕ್ ಆಫ್ ಬರೋಡಾ, ಯೂನಿಯನ್ ಬ್ಯಾಂಕ್, ಜಿಗಣಿ ಇವರೆಲ್ಲ ಮುಂದೆ ಬರ್ತಾ ಇದ್ದಾರೆ. ದಯವಿಟ್ಟು ಬ್ಯಾಂಕುಗಳನ್ನು ಸಂಪರ್ಕಿಸಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಪ್ರಾಜೆಕ್ಟನ್ನು ಮಾಡ್ಬೋದು. ಬಟ್ ಬೇರೆ ಏನೂ ಚೇಂಜಸ್ ಇಲ್ಲ. ಈಗ ಮಾಡಿರೋದೇನು 50. President of Anekal Association, Mr. Som Prakash Reddy, Somshekar Reddy, Mrs. Reddy, and all the dignitaries on the stage. It is an honor and privilege to be here with all of you. Being with farmers and interacting with you all is a great happiness and great mental peace to see all of you here. Farmers, जो किसान जो इधर है काम जो करते हैं, उनके वजह से ये फूल जो ब्लॉसम होते हैं, flowers, they grow the flowers. It is really a very good occupation, no doubt about it. But it is a connection, it is a secret connection between humanity, nature and the divine. जब हम कुछ भी काम करते हैं तो मन से काम करने का है, तो अपने आप हम भगवान के पास पहुंच जाते हैं. ये एक डिवाइन कनेक्शन है, क्योंकि हमको फूल उगाने के लिए हम फार्मर्स बन गए हैं. फ्लोरिकल्चर होगा कोई भी नेचर में. So that is really very sacred what we all of us are doing, and I really appreciate the plot which has been done here by Mr. Reddy, and the varieties of all the flowers are really blossomed with great love. I'm sure 100% you are all doing, and I just heard that all women are also doing over here, and I'm really happy. But of course the majority is less. I would like the majority to increase. But industry is all of 80% of women. Very good. Yeah, really. I'm really happy. The word you said, dependency complete on women. It's together, you know, but I'm sure the dedication, the strength and the grace and the beauty which the women can put in the plants for growing, I really appreciate all that. Of course, men are also working very hard for it and giving them an opportunity to do. I really appreciate the hard work done over here. And the GFCI also work, or the NHB, whatever problems are there. I really assure you from Rise and Shine that we will do the best, whatever we can do. I'll surely, Srikant, as I say, when I give the word, I really try my 100%. So I'll surely do about that also.
And the varieties which Gerbera has come, now we are going to start into roses also. So really, you can really work hard for it. And Rise and Shine is always there for farmers. Maybe and I believe that for every problem ಈ ದಿನ ಆನೇಕಲ್ ತಾಲೂಕಿನ ಸೊಪ್ಪಳ್ಳಿ ಗ್ರಾಮದಲ್ಲಿ ರೈಸ್ ಶೈನ್ ಆ ಒಂದು ಹೂ ಗಿಡಗಳನ್ನು ಸಪ್ಲೈ ಮಾಡತಕ್ಕಂಥ ತಯಾರಿಸತಕ್ಕಂಥ ಒಂದು ಸಂಸ್ಥೆ ಹಾಗೂ ಆನೇಕಲ್ ತಾಲೂಕು ಹಸಿರುಮನೆ ಬೆಳೆಗಾರರ ಕ್ಷೇಮ ಸಂಘ ಇವರ ಸಹಯೋಗದಿಂದ ಏನು ರೈಸ್ ಆ್ಯಂಡ್ ಶೈನ್ ಅವರ ಒಂದು ಜರ್ಬಾರ ತಳಿಯನ್ನು ಒಂದು ಉತ್ಪಾದನೆ ಮಾಡಿದರು. ಅದರ ಗಿಡಗಳನ್ನು ನಾಟಿ ಮಾಡಿ ಅದರಲ್ಲಿ ಹೂಗಳು ಬಂದಂಥ ಈ ಒಂದು ಸಂದರ್ಭದಲ್ಲಿ ರೈತರ ಸಮ್ಮುಖದಲ್ಲಿ ಇದು ಕ್ಷೇತ್ರ ಪ್ರಾತ್ಯಕ್ಷತೆಯನ್ನು ಮಾಡಿಸಿ ಆ ಒಂದು ಯಶಸ್ಸಿಗೆ ಕಾರಣದಂಥ ರೇಜೆನ್ಸಿ ಕಂಪನಿಗೆ ಹಾಗೂ ರೈತ ವರ್ಗದವರಿಗೆ ನಾವು ಧನ್ಯವಾದಗಳು ನೀಡ್ತೀವಿ. ಭಾಳ ಚೆನ್ನಾಗಿ ಬಂದಿದೆ. ಆ ಸಂಸ್ಥೆಯಿಂದ ತಯಾರಾದಂಥ ಗಿಡಗಳು ಏನು ನಾವು ನಾಟಿ ಮಾಡಿ ರೈತರು ತೋಟದಲ್ಲಿ ಪಾಲಿ ಹೌಸಲ್ಲಿ ನಾಟಿ ಮಾಡಿದಾಗ ಒಳ್ಳೆ ಬೆಳೆ ಬಂದಿದೆ. ಅದನ್ನು ಧೈರ್ಯವಾಗಿ ಮುಂದಿನ ದಿನಗಳಲ್ಲಿ ರೈತರು ಬೆಳಿಬೋದು ಅನ್ನೋದನ್ನು ಒಂದು ಈ ಸಂದರ್ಭದಲ್ಲಿ ರೈತರ ಸಮ್ಮುಖದಲ್ಲಿ ಇದನ್ನು ನೇರವಾಗಿ ತೋಟದಲ್ಲಿ ರೈತರಿಗೆ ತೋರಿಸಿ ಇದನ್ನೆಲ್ಲ ಇವತ್ತೊಂದು ಈ ಕಾರ್ಯಕ್ರಮ ನೋಡಿಕೊಂಡು ನಮ್ಮ ರೈತರೆಲ್ಲ ಬಂದು ಇದ್ರ ಸದುಪಯೋಗನ ಪಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ರೈತರಿಗೆ ನಮ್ಮ ರೈಸ್ ಆ್ಯಂಡ್ ಶೈನ್ ಕಂಪ್ನಿಗೆ ನಾವು ಎಲ್ಲ ನಮ್ಮ ಅಸೋಸಿಯೇಷನ್ ವತಿಯಿಂದ ನಾವು ಅವರಿಗೆ ವಂದನೆಗಳನ್ನು ತಲುಪಿಸ್ತೀವಿ. From Rise and Shine, our team has come, myself, Bhagyashri Patil, the CMD of Rise and Shine company. We have come here in Anikal district and we are very, very happy to meet all the farmers over here as a good product of floriculture, Gerbera. We have just created new varieties and it has been very much appreciated by all the farmers who have really worked hard, and we are really interested to make the farmers work hard and earn a good livelihood in this district. Till now, we were getting breeders from outside and making the plants over here, but now in India, we are the only one company who is breeding Gerbera flowers, and that flowers, it has been acclimatized to this environment in India, to this climate in India, and that is why the product has been very much successful and these farmers have been appreciated. I really wish all the farmers best of luck and they should really flourish and make India great. That is yes. There are lots of new floriculture. It is gerberas, it is carnations, it is gypsophila, it is anthurium, nurseries and roses also. So we really intend to develop each district, villages by villages. It has to be developed in India, and no doubt India will really become great in
very few years. Your company, Pune-based company. How many acres in your company? How many acres located? Yeah, our company is Rise and Shine, situated in Pune, and we have got tissue culture laboratories where nearly about 240,000 square feet area of tissue culture laboratory, and produce more than 50 million plants every year and export to nearly about 42 countries. Of course, we concentrate most in India, where we produce all type of plants in tissue culture, and we have got a good R&D team and a research team too. And for breeding also, we have got an excellent team in Pune, where 80% of ladies are working over there, and nearly 1,200 ladies are working day and night, means full time over there, and they are really enjoying that. And it's a great inspiration for women empowerment also. Ma'am, in India only one company is there like this? Yes, for breeding there is only one company. We are the only breeder in India.